ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸುನಿಲ್ ಮುನವಳ್ಳಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ವಿಡಿಯೋ ಮಾಡೋಕ್ಕೆ ವಿಷಯ ಏನಂತಂದ್ರೆ ಮೆಕ್ಕೆಜೋಳದಲ್ಲಿ ಯಾವ ತಳಿ ಅಂದರೆ ಯಾವ ನಂಬರ್ ಬೀಜವನ್ನು ಹಾಕಿದ್ರೆ ಮೆಕ್ಕೆಜೋಳ ಚೆನ್ನಾಗಿ ಬರುತ್ತೆ ಅಂತ ಈ ವಿಡಿಯೋದ ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ನಾನು ಬೆಳೆದಂಥ ಬೆಳೆಯ ತಳಿಗಳಲ್ಲಿ ಮೆಕ್ಕೆಜೋಳದಲ್ಲಿ ಯಾವುದು ಚಲೋ ಬರ್ತದೆ ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ರಿ, ಈ ಗೊಂಜಾಳ ನಿಮ್ಗೆ ಕಾಣ್ತಿರ್ಬೋದು. ಈ ವರ್ಷದ ಮಳೆಗಾಲದ ಮೆಕ್ಕೆಜೋಳ ಇದೆ ನೋಡ್ರಿ, ಯಾವ ಥರನಾಗಿದೆ. ಸಮೃದ್ಧವಾಗಿ ಸಮರ್ಪಕವಾಗಿ ಬಂದಂಥ ಬೆಳೆ. ಈ ವರ್ಷದ ಟಾಪ್ 1 ಬೆಳೆಗಳಲ್ಲಿ ಮೆಕ್ಕೆಜೋಳ ನಂಬರ್ 1 ಸ್ಥಾನದಲ್ಲಿ ಐತಿ ಅಂತ ಹೇಳ್ಬೋದು. ನೋಡ್ರಿ ಯಾವ ಥರ ಐತಿ, ನಿಮಗೆ ಕಾಣಿಸ್ತೈತಿ. ಈ ವರ್ಷದ ಮಳೆಗಾಲದ ಪರಿಸ್ಥಿತಿಯಲ್ಲಿ ಮಳೆ ಕೈ ಕೊಟ್ಟರೂ ಮೆಕ್ಕೆಜೋಳ ರೈತರನ್ನ ಕೈ ಹಿಡಿದಂಥ ಬೆಳೆ ಈ ವರ್ಷದಲ್ಲಿ. ಇವತ್ತಿನ ದಿನದ ರೇಟ್ನಲ್ಲಿ ಮೆಕ್ಕೆಜೋಳ 2400 ರೂಪಾಯಿ ಮಾರ್ಲಿಕ್ಕತ್ತದ. ಆದರೆ ರೈತರಲ್ಲಿ ಬೆಳೆ ಇಲ್ಲ. ಯಾಕಂದರೆ ಇಟ್ಟು ಮಾರುವಂಥ ಬೆಳೆನೂ ಅಲ್ಲ ಈ ಮೆಕ್ಕೆಜೋಳ ಐತಲ್ಲ, ಇಟ್ಟು ಮಾರುವಂಥ ಬೆಳೆನೂ ಅಲ್ಲ. ಹಾಗಾಗಿ ರೈತರು ಎಷ್ಟೇ ಕ್ವಿಂಟಲ್, ನನ್ನ ಪ್ರಕಾರ ನಾನು ಬೆಳೆದಂಥ ಮೆಕ್ಕೆಜೋಳದಲ್ಲಿ ಬೇಸಿಗೆಯಲ್ಲಿ 240 ಕ್ವಿಂಟಲ್ ಜೋಳ ಬೆಳೆದ್ರೆ ಒಂದು ಚೀಲನೂ ಇಟ್ಕೊಂಡಿಲ್ಲ. ಯಾಕಂದರೆ ಇಟ್ಟುಕೊಳ್ಳುವಂಥ ಬೆಳೆನ ಅಲ್ಲಿದೆ. ಇಲ್ಲಿ ನೋಡ್ರಿ ಹೆಂಗೆ ಕಾಣ್ತದೆ ಮೆಕ್ಕೆಜೋಳ. ಈ ವರ್ಷದ ಈ ಮೆಕ್ಕೆಜೋಳ ನಾನು ಹಾಕಿರುವಂಥ ಮೆಕ್ಕೆಜೋಳದ ನಂಬರ್ ಬಂದು DKC 9126. DKC 9126 ಅಂದರೆ ಈ ಸಾರಿ ನಾನು ನಂಬರ್ನ ಚೇಂಜ್ ಮಾಡೀನಿ. ನಾನು ವರ್ಷ ಹಾಕೋದು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ DKC 9178. ಈ ವರ್ಷ ನಾನು ಚೇಂಜ್ ಮಾಡೀನಿ. ಅಂದ್ರೆ ಮೆಕ್ಕೆಜೋಳದ ಈ 4 kg ಪ್ಯಾಕೆಟಿನ ಬೆಲೆ 1900 ರೂಪಾಯಿ ಆದ ಕಾರಣ ತಾಲೂಕಾ ಕೃಷಿ ಆಫೀಸ್ನಲ್ಲಿ ಈ DKC ಪ್ಯಾಕೆಟನ್ನು ಎಷ್ಟಕ್ಕಂದ್ರೆ 1100 ರೂಪಾಯಿಗೆ ಕೊಡ್ತಾಯಿದ್ರು. ಅದು ನಮ್ಮ ಹೊಲದ ಉತ್ತಾರದ ಮೇಲೆ ಆದ ಕಾರಣ ನಾನು ಈ ವರ್ಷ ನೋಡ್ರಿ 9126 ಅಂದರೆ 9178 ಬೆಳೆನ ಚೇಂಜ್ ಮಾಡಿ 9126 ಹಾಕೀನಿ. ನೋಡ್ರಿ ಬೆಳೆ ಹೆಂಗೈತಿ. ಕೇವಲ 45 ದಿನಗಳ ಬೆಳೆ ಇದು, 1.5 ತಿಂಗಳಿನ ಬೆಳೆ ಐತಿ. ನೋಡ್ರಿ ಇದು ಯಾವ ಥರ ಐತಿ. ಆದರೆ ಈ ವರ್ಷದಲ್ಲಿ ಮಳೆಗಾಲದ ಸೀಸನ್ನಲ್ಲಿ ಮಳೆ ಕೈ ಕೊಟ್ಟರೂ ಒಂದೇ ಒಂದು ನೀರು ಕೊಟ್ಟಬೇಕು ಮತ್ತು ಎಕ್ಸ್ಟ್ರಾ. ಯಾಕೆ ಮಳೆ ಇಲ್ಲ ಆದ ಕಾರಣ ನೀರು ಕೊಡ್ಲಿಂಗಿದ್ರೆ ಗೊಂಜಾಳ ಬರ್ತಿದ್ದಿಲ್ಲ. ಒಂದೇ ಒಂದು ನೀರು ಕೊಟ್ಟರು ಈ ಸಾರಿ ನೋಡ್ರಿ, ಈ ಕಳೆದ 2-3 ದಿನಗಳಂತರೂ ಒಂದು ಹನಿನೂ ಮಳೆ ಇಲ್ಲ ನೋಡ್ರಿ ಬೇಕಾರೆ. ಆದರೂ ಇಷ್ಟು ಹಸಿ ಐತಿ ಭೂಮಿ, ಹೌದಾ? ಒಂದು ಹನಿನೂ ಮಳೆ ಇಲ್ಲ. ಆದ್ದರಿಂದ ರೈತರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತಾನೆ ಅಂತೇಳಿ, ಕಡಿಮೆ ರೇಟ್ ಒಳಗೆ ಸಿಗ್ತದೆ ಅಂತೇಳಿ ಯಾವ್ಯಾವುದೋ ಥರದ ಗೊಂಜಾಳ ಹಾಕ್ಬಾರ್ರಿ, ಮೆಕ್ಕೆಜೋಳನ ಹಾಕಕ್ಕೆ ಹೋಗ್ರಿ. ಯಾಕಂತಂದ್ರೆ ಕಡಿಮೆ ರೇಟ್ ಒಳಗೆ ಸಿಕ್ಕರು ತೆನೆ ಸರಿಯಾಗಿ ಬರೋಲ್ಲ. ಈ ವರ್ಷದಂತೂ ಅದು ಯಾವುದೋ ಒಂದು ರೋಗ ಬಂದೈತೆ ಮೆಕ್ಕೆಜೋಳಕ್ಕೆ, ಹಳದಿ ಪೂರ ಗಿಡನ ಹಳದಿ ಆಗೋದು. ನಮ್ಮ ಕಡೆ ಅಂತೂ ಯಾವ ದೇವರ ಆಶೀರ್ವಾದದಿಂದ ಯಾವುದೇ ಥರನಾದಂಥ ರೋಗ ಕಂಡು ಬಂದಿಲ್ಲ. ನಾನು ಇಷ್ಟು ದಿನ ಆಯ್ತಲ್ಲ, ಒಂದು 5-6 ವರ್ಷದಿಂದ ಮೆಕ್ಕೆಜೋಳ ಮಾಡಕತ್ತರು. ಬೇಸಿಗೆ ಮಳೆಗಾಲ ಕೂಡ ಯಾವುದೇ ಥರನಾದಂಥ ರೋಗ ಬಂದಿಲ್ಲ. ಹೊಡಿತೀವಿ, ಯಾವುದು ಎಣ್ಣೆ ಹೊಡಿತೀವಿ ಅಂದ್ರೆ ಲಾಡಿಸ್ ಹೊಡಿತೀವಿ ಹುಲ್ಲಿಗೆ, ಬಿಟ್ಟರೆ ಲದ್ದೆ ಹುಳಕ್ಕೆ ಹೊಡಿತೀವಿ, ಬಿಟ್ಟರೆ ಯಾವುದೇ ಥರನಾದಂಥ ಎಣ್ಣೆ ಹೊಡಿಯೋದಿಲ್ಲ. ಇಲ್ಲಿ ನೋಡಿ ಮೆಕ್ಕೆಜೋಳ ನೋಡಿ ಯಾವ ಥರನಲ್ಲಿದೆ ಅಂತ ಕಾಣ್ತದೆ ನಿಮಗೆ. ಆದ್ದರಿಂದ ರೈತರು ಯಾವುದೇ ಥರನಾದಂಥ ರೈತರು ಸಂಕಷ್ಟಕ್ಕೆ ಸಿಲುಕಬಾರ್ದು. ಈ ವರ್ಷದ ಮೆಕ್ಕೆಜೋಳದಂತೂ ನೋಡಿದ್ರೆ ರೈತನಿಗೆ ಖುಷಿ ಆಕತಿ. ಆದರೆ ಬೇರೆ ಥರನಾದಂಥ ಬೆಳೆಗಳು ಆಲ್ಮೋಸ್ಟ್ ಬಂದಿಲ್ಲ. ಯಾಕಂತಂದರೆ ಮಳೆಗಾಲ ಸರಿ ಇಲ್ಲ. ಈಗ ನಮ್ಮ ಮಲೆನಾಡಿನಲ್ಲಿ ಮಳೆ ಇಲ್ಲ ಅಂದರೆ ಬಯಲುಸೀಮೆಯಲ್ಲಂತೂ ಕೇಳುವಂಗೆ ಇಲ್ಲ. ಆದ್ದರಿಂದ ನಮಗೆ ಯಾವುದು ಸೂಕ್ತ ಅನಿಸ್ತತಿ ಆ ಬೆಳೆ ಹಾಕಿರಿ, ಮತ್ತು ಫಲನೂ ಚೆನ್ನಾಗಿ ಬರ್ತೈತಿ, ರೇಟು ಚಲೋ ಸಿಗ್ತೈತಿ.